ಭಾಳ ವಿಶೇಷವಾಗಿ ಯಾರೆಲ್ಲ ಯಾವಾಗಲೂ ತಲೆ ಹಿಂಗೆ ಅನ್ಕೋತಾ ಇರ್ತೀರ ತಲೆ ಹಿಂಗೆ ಅನ್ಕೋತಾ ಇರ್ತೀರ, ಇವ್ರಿಗೆ ತಂದೆ ತಾಯಿಗೆ ಮರಣವನ್ನ ಬೇಗ ಸಾವನ್ನ ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನು ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗೆ ಅಂಕಣ ನೋಡಿ ತಿಕ್ಕ ಉರ್ಕೊಂತ ಇದ್ದಾನೆ 100%. ತಿಕ್ಕುದ್ ಗುರುಜಿ, ನನ್ ಮಗುನ್ ಸ್ವಲ್ಪ ಜಾತಕ ನೋಡಿ. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಗುರುಜಿ ನಿಮ್ ತಿಕ್ಕೊಂದ್ ನಮಸ್ಕಾರ ಹಿಂಗ್ ಅನ್ಬಿಟ್ರೆ ಹೆಂಗೆ? ಬರ ಸೊಸೆ ಬಂದವಳು ನಿಮ್ ಬುಲ್ಡ ಹೊಡಾಕ್ ಹೋಯ್ತಾಳೆ. ಹೌದಾ ಗುರುಜಿ, ನೀವೇನಾದ್ರೂ ಒಂದ್ ದಾರಿ ತೋರಿಸ್ಬೇಕು ಗುರುಜಿ. ತೆಗೆದ್ಮೇಲೆಲ್ಲ ಒದಿತಾಳೆ ನಿಮಗೆ. ಗುರುಜಿ ತಿಕ್ಕುದ್ ಮೇಲೆಲ್ಲ ಒದ್ರೆ ಹೆಂಗೆ? ನೀವೇ ಹೇಳಿದ್ರ ತಿಕ್ಕ ಲಕ್ಷ್ಮಿ ಇದ್ದಂಗೆ ಅಂತ, ಇದಕ್ಕೇನು ಪರಿಹಾರ ಇಲ್ವಾ? ಒಂದು 3 ಸ್ಟೋನ್ ಕೊಡ್ತೀನಿ, ಆ ಸ್ಟೋನ್ ನೀರಲ್ಲಿ ಹಾಕಿ ಸ್ನಾನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅದ್ರಲ್ಲಿ 1 ಸ್ಟೋನ್ ನಿಮಗ್ ಕೊಡ್ತೀನಿ, ನಿಮ್ ತಿಕ್ದಲ್ಲಿ ಹಾಕಬಿಡಿ, ನಿಮಗೂ ತುಂಬಾ ಒಳ್ಳೇದಾಗುತ್ತೆ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಗುರುಜಿ ನಮ್ ತಿಗ? ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂತ ಜಾಗ. ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಹೌದಾ ಗುರುಜಿ? ಹಂಗಂದ್ರೆ ನಿಮ್ ತಿಕ್ಕೊಂದ್ ನಮಸ್ಕಾರ ಗುರುಜಿ. ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. ತಿಗ ಒಳಗಡೆ ಇರ್ಬೇಕಾ ಗುರುಜಿ? ಹಂಗಂದ್ರೆ ನೀನ್ ಕೊಟ್ಟಿರೋ 3 ಸ್ಟೋನ್ ನಿಂಗೆ ಕೊಡ್ತೀನಿ. ನಿನ್ ತಿಗ ತುಂಬಾ ಹೊರಗಡೆ ಇದೆ ಗುರುಜಿ, ನೀನು ಒಂದಾದ್ಮೇಲೆ ಒಂದ್ ಹೊಡ್ಕ ನಿಂದು ಒಳಗಡೆ ಹೋಗುತ್ತೆ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಇರೋದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ, ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ ಸರ್. ಆಂಟಿ 1 kg ಅಕ್ಕಿ ಕೊಡಿ. 1 kg ಅಕ್ಕಿ ರೇಟು ಎಷ್ಟಾಗಿದೆ? 1 kg ಅಕ್ಕಿ ರೇಟು 30 ರೂಪಾಯಿ ಆಗಿ ಹೋಯ್ತು. ಏನು ಮಾಡಂಗಿಲ್ಲ ಮೇಡಮ್, ತಗೊಳ್ಳಿ ಬೇಗ ಕೊಡಿ. ರೇಷನ್ ಕಾರ್ಡು ಬೇಕೇ ಬೇಕು. ನಾನೇನ್ ಸೊಸೈಟಿಗೆ ಬಂದಿನ ರೇಷನ್ ಕಾರ್ಡ್ ಕೊಡಕ್ಕೆ? ದುಡ್ಡು ಕೊಟ್ಟಿಲ್ವಾ? ರೇಷನ್ ಕಾರ್ಡು ಬೇಕೇ ಬೇಕು. ಬೇಕೇ ಬೇಕಾ? ತಗೋ ಆಯ್ತು, 2 kg ಅಕ್ಕಿ ಕೊಡು, ಮಿಕ್ಕಿದಕ್ ಚೇಂಜ್ ಕೊಡು. ಅರ್ಧೋಗಿರೋ ನೋಟು ಮಾತ್ರ ಕೊಡ್ಲೇಬೇಡ, ಅರ್ಧೋಗಿರೋ ನೋಟು ಮಾತ್ರ ಕೊಡ್ಲೇಬೇಡ. ಹೊಸ ನೋಟು ಬೇಕು ನಂಗೆ, ಬೇಕು ನಂಗೆ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದ್ಬಿಟ್ಟು ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವ ಅಣ್ಣ ನೀನ್ ಈ ಪಟ್ಟಿ ಹೇಳ್ತಾ ಇದೀಯ ಅಂದ್ರೆ ನಿನ್ ತಿಗುಕೊಂಡ್ ನಮಸ್ಕಾರ. ನೀನ್ ಕುತ್ಕೊಂಡ್ ಮಾತಾಡ್ಸೋರಲ್ಲ ಅವ್ರ ತಿಗುಕೊಂಡ್ ನಮಸ್ಕಾರ. ನಿನ್ ಮುಂದೆ ಕೂತ್ಕೊಂಡ್ ಕ್ಯಾಮ್ರಾದಲ್ಲಿ ಫೋಟೋ ಹಿಡಿತಾವನಲ್ಲ, ವಿಡಿಯೋ ಮಾಡ್ತಾನಲ್ಲ, ಅವನ್ ತಿಗುಕೊಂಡ್ ನಮಸ್ಕಾರ. ನಿನ್ ಹತ್ರ ಈ ಪ್ರಶ್ನೆ ಕೇಳ್ತಾವನಲ್ಲ, ಅವನ್ ತಿಗುಕೊಂಡ್ ನಮಸ್ಕಾರ. ನಿನ್ಗೆ ಆಸ್ಟ್ರಾಲಜಿ ಹೇಳ್ಕೊಟ್ರಲ್ಲ, ಅವ್ರ ತಿಗುಕೊಂಡ್ ನಮಸ್ಕಾರ. ಒಟ್ಟಾರೆ ನೀನ್ ಸುತ್ತಮುತ್ತ ಯಾರ್ಯಾರವ್ರೆ ಎಲ್ಲಾರ ತಿಗುಕೊಂಡ್ ನಮಸ್ಕಾರ. ಲಕ್ಷ್ಮಿ ಜಾಸ್ತಿ ಬರ್ಲಿ ನನ್ಗೆ ಇವಾಗ, ಆಯ್ತಾ? ಈ ಕೋಡಂಗೆ ಹೇಳೋ ಕುಂಡಿ ಶಾಸ್ತ್ರ ನಂಬ್ಕೊಂಡು ಹೋದ್ರೆ ಅಷ್ಟೇ. ಏನ್ ಕೈ ಎತ್ತಾ ಇಲ್ಲ, ಬಾಯ್ ಎತ್ತಾ ಇಲ್ಲ. ಹೌದಾ? ಬಾಯತ್ತೆ ಅಂದ್ರೆ ನೀವು ನಾನ್ ವೆಜ್ ತಿಂತೀರಾ? ಹೋಟ್ಲೆಸ್ ಏನು? ಬಾಗೂರು ಗೌಡ್ರು ಮನೆ ಮೀನುಳಿ ಅಂತ ಮಡಗಿದ್ದೆ. ಇವಾಗ ಇದೆಯಾ? ಬಾಗ್ಲ ಹಾಕಿದ್ರ? ಎಲ್ಲಿ ಬರುತ್ತೆ? ಬಾಗೂರಲ್ಲಿ ಬರುತ್ತಾ? ಇಲ್ಲ, ನಾವು ದುಡಿಯೋಕ್ಕೋಸ್ಕರ ಮಾಡಿರೋದು. ಬಾರ್ ನೋಡ್ಬಿಟ್ಟು ಹೋಟ್ಲ್ ಮಾಡಿದ್ರಾ? ಹೌದೌದು. ಯಾವಾಗ್ಲೂ ಇನ್ನೊಬ್ಬರು ನೋಡಿ ನಾವು ಬದುಕಕ್ ಹೋಗ್ಬಾರ್ದು, ಬಕ್ರ ಹಾಯ್ತೀವಿ. ದಯವಿಟ್ಟು ಒಂದು ಎಲ್ಲಾರು ಬೆಂಗಳೂರಲ್ಲಿ ಮಾಡಿ, ಒಳ್ಳೆ IT ಕಂಪ್ನಿ, ಒಂದು 4-5 ಯೂಟ್ಯೂಬ್ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಮಾಡಿಸಿ. ಸಾಕಾದಾಗಿದೆ, ಸೂಪರ್ ಆಗಿದೆ, ಊರಿಂದೆಲ್ಲ ತರಿಸ್ತಾರೆ ಮರಿನ, ಸಾಕಾಗಿರ್ತದೆ, ನಾವೇ ಕಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಈ ತರ ಒಂಚೂರು ಪುಂಗಿ ಓದಿಸ್ಬೇಕು. ತುಂಬಾ ಪ್ರೀತಿ ಮಾಡಿದ್ರೆ ಹಗ್ ಮಾಡಿ ಕಿಸ್ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ನೀವು ಏನಾರು ಅವ್ರನ್ನ ಆ ಜಾಗವನ್ನ ಖುಷಿ ಪಡಿಸಿದಾಗ ನಿಮ್ಗೆ ಆಶೀರ್ವಾದ ಆಗುತ್ತೆ. ಅದು ಕನ್ವರ್ಟ್ ಆಗಿ ಆಶೀರ್ವಾದ ಆಗಿ ಭಗವಂತನ ಅನುಗ್ರಹ ಆಗುತ್ತೆ. ಅಂದ್ರೆ ನೀನು ನಿಮ್ ಮನೆಯವ್ರಿಗೆ ಖುಷಿ ಪಡ್ಸಕ್ ಆಗಿಲ್ಲ ಅಂದಂಗ ಆತು. ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ. ಹುಡುಗಿ ಓದ್ತಾಳೋ ಏನಿಲ್ವೋ? ಇಲ್ಲ, ನೀವೇನು ಓದಿದ್ರಾ? ನಾನು SSLC ಗುರುಜಿ. ಫೇಲಾ?
ಸಬ್ಜೆಕ್ಟ್ ಹೋಗಿದೆ ಗುರುಜಿ. ಇನ್ನು ಒಬ್ಬ ಮಗಳು ಬಂದು ಬಿಕಾಂ ಮಾಡ್ತಿದ್ದಾಳೆ. ರೇ ನಾನು ನಿಮ್ ಬಗ್ಗೆ ಕೇಳ್ತಾ ಇದ್ದೀನ್ರಿ. ರೇ ನನ್ನ ಪ್ರೋಗ್ರಾಮ್ನ ದೇವರೇ ನೋಡ್ತಾ ಇರ್ತಾರ್ರಿ. ಅವ್ರ ಜಾತಕದಲ್ಲಿ ಡೈವರ್ಸ್ ಆಗಂತ ಜಾತಕ. ಮತ್ತೆ ಇವಾಗ ಮದ್ವೆ ಮಾಡ್ಬೇಕೋ ಬೇಡವೋ ಗುರುಜಿ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ನೀವು ಮಾತಾಡಿ ನಿದ್ದೆ ಮಾಡ್ತಾ ಇದ್ರ ಅನ್ಸುತ್ತೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಕೊಡಿ. 29/7/1988. 1988. ಏನ್ ಮಾಡ್ತಾರ ಮಗ? ಮಗ ಮನೆ ಕಡೆ ಮನೆ ಕಟ್ಟೋದು. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹೌದಾ ಗುರುಗಳೇ? ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ಒಂದು ನೀಚ ಶನಿ. ಗುರು 6ನೇ ಮನೇಲಿ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. ಯಾವ್ದೋ ಒಂದು ಮೆಂಟಲ್ ಮದುವೆ ಆಗಿದಾರೆ ಅಂತ ಹೇಳ್ತಾ ಇತ್ತು ನೀವು. ಹ್ಞೂ ಸರ್. ಏನ್ ಹೇಳಿ? ಪೂರ ಮೆಂಟ್ಲು. ಪೂರಾ ನಿಮ್ಗೆ ಅನ್ಸಿದ್ದೆ ನಿಮ್ಮ ಮೆಂಟ್ಲು ಮದುವೆ ಆಗಿದ್ರಾ? ಖಂಡಿತಲ್ಲೂ ಕೂಡ ಸರ್, ಇದು ಬಹಳ ಮಿರಾಕಲ್ ಜಾತಕ. 2041 ನೀವು ಇರೋದೇ ಡೌಟ್ ಸರ್. ತೆಗೆದ್ಮೇಲೆ 4 ಬಾರಿಸ್ತಾಳೆ ಅಂತ ಹೇಳಿದೆ. ಕೋಪ ನೀವು ಅವಳಿಗೆ ಕೋಪ ಬಂದ್ರೆ ನಿಮ್ಗೆ ಒಡೆ ಕೆಲಸ ಕಾರ್ಯಕ್ರಮ ಇಟ್ಕೊಳ್ತಾರೆ ಅಂತ ಹೇಳಿದೆ. ಇವಾಗ ಟೇಸ್ಟಿಗೆ ತಕ್ಕಾಗಿ ಮುದ್ದೆ ರೊಟ್ಟಿನೇ ತಿನ್ನಲ್ಲ, ಎಲ್ಲ ಸ್ವಲ್ಪ ಚೇಂಜಸ್ ಬೇಕು. ಆದ್ರೆ ಅವ್ರು ಹೇಳಿದ್ದು ಫುಲ್ ಅದನ್ನೇ ಮಾಡಬೇಡಿ. ಎಲ್ಲಿದೆ ಅಶ್ಲೀಲತೆ? ಎಲ್ಲಿದೆ? ಎಲ್ಲ ತೋರಿಸಿಯಪ್ಪ, ಯಾವ ಪಿಕ್ಚರ್ ಹೇಳಿಯಪ್ಪ ಇಂಥದ್ದು ಅಂತ ಹೇಳಿ ನಾನು ಹೇಳ್ತೀನಿ. ಟ್ಯಾಕ್ಸಿಗೂ ಇನ್ನೂ ಥಿಯೇಟ್ರಿಗೆ ಬಂದಿಲ್ಲ. ನಿಮಗೆ ಟೀಸರಲ್ಲಿ ಬಿಟ್ಟ ತಕ್ಷಣ ಸಿನಿಮಾ ಆಗಲ್ಲ, ಅದಕ್ಕೆ ಒಂದು ಅಟ್ರಾಕ್ಷನ್ ಬಿಟ್ಟಿರ್ತಾರೆ. ಈಗ ನೀವು ಪ್ಯಾಂಟ್ ಶರ್ಟ್ ಹಾಕೋತೀರಾ, ಬೇರೆಯವರು ಇನ್ನೊಂದು ಹಾಕೋತಾರೆ, ಎಲ್ಲರಿಗೂ ಎಲ್ಲ ಕೊಡ್ಬೇಕಲ್ವೇನ್ರಿ? ಈಗ ನೀವು ತಿನ್ನೋದು ನಾನು ತಿನ್ನಲ್ಲ. ಇವಾಗಿನ ಟ್ರೆಂಡಿಗೋಸ್ಕರ ಮಾಡಿದ್ದಾರೆ ಅದನ್ನ. ಹಂಗೆ ಅಂದ್ಬಿಟ್ಟು ಬರೀ ಎಷ್ಟು ಪಿಕ್ಚರ್ ಯಾವುದ್ರಲ್ಲಿ ತೋರಿಸಿದಿರೋ ವಲ್ಗಾರಿಟಿನ, ಇಷ್ಟು ಪಿಕ್ಚರಲ್ಲಿ ಯಾವ್ದಾದ್ರು ಇದೆಯಾ? ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದೀರಾ? ಅಲ್ಲ ಹೇಳಿ, ನೀವು ಥಿಯೇಟ್ರಲ್ಲಿ ಹೋಗಿ ಎದ್ದು ಬರೋಂಗ್ ಸಿನಿಮಾ ಎಷ್ಟು ಮಾಡಿದಾರ? ಇಲ್ಲ ಅಲ್ವಾ? ಟೀಸರು ಸಿನಿಮಾ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಹೇಳೋದು, ನಿಮ್ಗೆ ಇನ್ವಿಟೇಷನ್ ಆಗುತ್ತೆ, ಊಟ ಅಲ್ಲ ಅದು. ಮದುವೆ ಮನೆ ಕರೀತಾರೆ, ಮದುವೆ ಮನೇಲಿ ಊಟ ಮಾಡಿ ತಾಳಿ ಕಟ್ಟಿ ಬಂದ್ರೆ ಅದು ಮದುವೆ. ಆರ್ಯವರ್ಧನ್ ಗಾಂಡೂಜಿದು ಒಂದು ವಿಡಿಯೋ ಐತೆ, ನೋಡ್ಕೊಂಡ್ ಬನ್ನಿ, ಎಕ್ಕಿಲ್ದು ಬಿಡೋಣ. ಅವರು ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸು ನೋಡೋದಲ್ಲ, ಈ ಆರ್ಯವರ್ಧನ್ ಗಾಂಡೂಜಿ ಮಾತುಗಳನ್ನ ಕೇಳಿಸ್ಕೊಂಡಿರ್ಬೇಕು ನೀವು. ಈ ಚಪ್ಪಣ್ಣನ ಮಗ ನಮ್ಮ ದೇವರು ಲಕ್ಷ್ಮಿ ಬಗ್ಗೆ ಮಾತಾಡಿದ್ದಾನೆ. ಇಂಥ ಚಪ್ಪಣ್ಣನ ಮಗನ್ನ ಮಾಧ್ಯಮದಲ್ಲಿ ಕುಣಿಸಿ ಇಂಟರ್ವ್ಯೂ ಮಾಡ್ತೀವಲ್ಲ, ನಿಮಗೆ ಬುದ್ಧಿ ಇಲ್ವಾ?